ನಮಸ್ತೆ ಗೆಳೆಯರೆ, ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಗಂಗಾ ಕಲ್ಯಾಣ ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರ ಲಾಸ್ಟ್ ಡೇಟ್ ಯಾವಾಗ, ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಯೋಜನೆ ಏನಿದೆ ಅಂದರೆ ಅದು ರೈತರಿಗೆ ತುಂಬ ಒಂದು ಅನುಕೂಲ ಆಗಿದೆ. ರೈತರಿಗೆ ಆರ್ಥಿಕವಾಗಿ ತಮ್ಮ ಹೊಲಗಳಲ್ಲಿ ಬೇಸಾಯ ಮಾಡಲು ನೀರಾವರಿಗೆ ಇದು ಮುಖ್ಯ ಯೋಜನೆ ಆಗಿದೆ. ಗಂಗಾ ಕಲ್ಯಾಣ ಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರವು ಮುಂಚೆನೇ ಜಾರಿಗೆ ತಂದಿದೆ. ಇದರಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ನಾನು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನಿಮಗೆ ಸಹಾಯಧನ ಸಿಗುತ್ತೆ. ಓಕೆನಾ? ಇದು ಏನಂದರೆ ಅರ್ಜಿ ಸಲ್ಲಿಸಲು ಲಿಂಗಾಯತ, ಒಕ್ಕಲಿಗ, ಕ್ಯಾಸ್ಟ್ ವೈಸಲ್ಲಿ ಮಾಡಿದ್ದಾರೆ. ಇದು ಏನಂದರೆ ದೇವರಾಜು ಅರಸು ನಿಗಮದ ವತಿಯಿಂದ ಈಗಾಗಲೇ ಅರ್ಜಿಯನ್ನು ಕರೆಯಲಾಗಿದೆ. ಅರ್ಜಿ ದಿನಾಂಕ ಕೂಡ ಮುಗಿದಿದೆ. ಕೆಲವೊಂದು ಸ್ಕೀಮಲ್ಲಿ ಇನ್ನೂ ಅಕ್ಟೋಬರ್ 10 ಲಾಸ್ಟ್ ಡೇಟ್ ಆಗಿದೆ. ಹೇಗೆ ಅಪ್ಲೈ ಮಾಡಬೇಕು, ನಿಮಗೆ ಈ ಸ್ಕೀಮಲ್ಲಿ ಎಷ್ಟು ಅಮೌಂಟ್ ಸಿಗುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವ್ಯಕ್ತಿಯ ಕೊಳವೆ ಬಾವಿ ಕೊರೆಸಲು ವ್ಯಕ್ತಿಯು ವೈಯಕ್ತಿಕ ಅಂದರೆ ನಾವು ಇಂಡಿವಿಜುವಲ್ ವ್ಯಕ್ತಿ ಕೊಳವೆ ಬಾವಿ ಕೊರೆಸೋದಕ್ಕೆ ವೆಚ್ಚ ರೂಪಾಯಿ 4.75 ಲಕ್ಷ. ಇದರಲ್ಲಿ ವಿದ್ಯುತ್ ಉಪಕರಣಗಳು ಏನು ಬರುತ್ತೆ ಆ ವೆಚ್ಚವನ್ನು 75,000ವನ್ನು ಎಸ್ಕಾಂಗೆ ನೀಡಬೇಕಾಗುತ್ತದೆ. ಘಟಕ ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದರೆ 4% ಬಡ್ಡಿಯಲ್ಲಿ 50,000 ಸಾಲ ಕೂಡ ಅವರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಈ ಗಂಗಾ ಕಲ್ಯಾಣ ಯೋಜನೆ ಅರ್ಜಿ ಸಲ್ಲಿಸುವ ಅರ್ಹತೆಗಳೇನು? ಗಂಗಾ ಕಲ್ಯಾಣ ಯೋಜನೆ ನೀವೇನಾದರೂ ಸಲ್ಲಿಸಬೇಕು ಅಂದರೆ ಅಭ್ಯರ್ಥಿಗಳು ನೀಡಿರೋ ವರ್ಗದ ನಿಗಮಕ್ಕೆ ಸೇರಿರಬೇಕು. ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಯೋಜನೆಗೆ ಬರ್ತಾರೆ. ಕರೆಕ್ಟ್ ಅಲ್ವಾ? ಸೊ ಎಲ್ಲರಿಗೂ ಈ ಯೋಜನೆ ಕೊಟ್ಟಿಲ್ಲ. ಸಣ್ಣ ರೈತರು ಯಾರಿದ್ದಾರೆ ಅವರಿಗೆ, ಯಾರು ಈ ಯೋಜನೆಯಲ್ಲಿ ಅರ್ಧ ಎಕರೆ ಅಥವಾ 5 ಎಕರೆ ಜಮೀನು ಒಳಗಿರೋರಿಗೆ ಅತಿ ಸಣ್ಣ ರೈತರು ಅಂತ ಮಾಡ್ತಾರೆ, ಅವರು ಈ ಯೋಜನೆಗೆ ಬರ್ತಾರೆ. ಮತ್ತು ತೆರೆದ ಬಾವಿ, ಇದರಲ್ಲೇ ಏತ ನೀರಾವರಿ, ತುಂಬ ಯೋಜನೆಗಳಿದೆ. ಓಕೆನಾ? ಗಂಗಾ ಕಲ್ಯಾಣ ಹೇಗೆ ಅಪ್ಲೈ ಮಾಡಬೇಕು, ಓಕೆನಾ, ಇದನ್ನು ಸಹ ಹೇಳ್ತೀನಿ. ಇಲ್ಲಿ ಅರ್ಜಿದಾರರು ನಿಗದಿತ ಜಾತಿಗೆ ಸೇರಿದವರಾಗಿರಬೇಕು. ಅಂದರೆ ಕೆಲವೊಂದು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಕ್ಯಾಸ್ಟ್ ವೈಸಲ್ಲಿ, ಬಿಕಾಸ್ ಎಲ್ರಿಗೂ ಕೊಡೋಕ್ಕಾಗಲ್ವಲ್ಲ ಗೌರ್ಮೆಂಟಿಂದ. ಸೊ ಅದರಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಅವರು ಆ ಕ್ಯಾಸ್ಟ್ಗೆ ಸೇರಿರಬೇಕು. ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರ ಪ್ರಮಾಣ ಪತ್ರ ಇರಬೇಕು ಅವ್ರ ಹತ್ರ. ಅರ್ಜಿದಾರರ ಕುಟುಂಬದ ಸದಸ್ಯರು ಯಾರೊಬ್ಬರು ಸರ್ಕಾರಿ ನೌಕರಿಯಲ್ಲಿ ಇರಬಾರದು ಅಂತ ಕೂಡ ಹೇಳಿದ್ದಾರೆ. ಅರ್ಜಿದಾರರಾಗಲಿ ಅಥವಾ ಕುಟುಂಬದ ಸದಸ್ಯರಾಗಲಿ ನಿಗಮದ ಯಾವುದೇ ಯೋಜನೆಯಡಿ ಈ ಹಿಂದೆ ಸೌಲಭ್ಯ ಪಡೆದುಕೊಂಡಿರಬಾರ್ದು. ಓಕೆನಾ? ಫಸ್ಟ್ ಟೈಮ್ ತಗೊಂತಿರಬೇಕು, ಅವ್ರಿಗೆ ಈ ಯೋಜನೆ ಬರುತ್ತೆ. ಅರ್ಜಿಯೊಂದಿಗೆ ಏನೇನು ಸಲ್ಲಿಸಬೇಕು ನೀವು? ನಿಮ್ಮ ಫೋಟೋ, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಕೊಡಬೇಕು, ಪಡಿತರ ಚೀಟಿ ಕೊಡಬೇಕು, ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್, ವೋಟರ್ ID, ಪ್ಯಾನ್ ಕಾರ್ಡ್, ಈ ಥರ ಬ್ಯಾಂಕ್ ಪಾಸ್ಬುಕ್ ಈ ಥರ ಕೊಡಬೇಕಾಗುತ್ತೆ. ಮತ್ತು ಇತ್ತೀಚಿನ ಪಹಣಿ RTC ಅಂತ ಹೇಳ್ತಾರೆ, ಆ ಭೂನಕ್ಷೆ ಅದನ್ನು ಕೊಡಬೇಕು ನೀವು. ಮತ್ತು ಕೃಷಿ ಪಾಸ್ ಪುಸ್ತಕ, ಓಕೆನಾ, ಪಾಸ್ಬುಕ್ ಕೊಡಬೇಕು. ಮತ್ತು ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರವು ಕೂಡ ನೀವು ಅದ್ರ ಜೊತೆ ಲಗತ್ತಿಸಬೇಕಾಗತ್ತೆ. ನೀರನ್ನು ಉಪಯೋಗಿಸಲು ಪರವಾನಗಿಯನ್ನು ಸಂಬಂಧಪಟ್ಟ ನೀರಾವರಿ ಇಲಾಖೆ ಕಾರ್ಯಪಾಲಕರು ಏನಿದೆ ಅದರಿಂದ ಪಡ್ಕೋಬೇಕು, ಸಲ್ಲಿಸುವುದು. ಮತ್ತು ಸ್ಥಳೀಯ ವಿದ್ಯುತ್ ನಿಗಮದ ನಿಯಮಿತ ಅವರಿಂದ ಅನುಮತಿ ಅಥವಾ ನೋಂದಣಿ ಮಾಡಿ ರಶೀದಿ ಅಂದರೆ ಅಕ್ನಾಲಜ್ಮೆಂಟ್ನ ತರಬೇಕಾಗುತ್ತೆ. ಈಗ ಲಾಸ್ಟ್ ಡೇಟ್ ಯಾವಾಗ? ಓಕೆನಾ? ಕೆಲವೊಂದು ಕ್ಯಾಶ್ಗೆ ಏನಾಗಿದೆ, ಸೆಪ್ಟೆಂಬರ್ 15 ಲಾಸ್ಟ್ ಡೇಟ್ ಆಗಿದೆ. ನೀವು ಅದನ್ನು ಚೆಕ್ ಮಾಡಿ, ನಾನು ಈ ವಿಡಿಯೋನಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ ಇಲ್ಲಿ ಯಾವುದು ಲಾಸ್ಟ್ ಡೇಟ್ ಅಂತ. ಇನ್ನು ಕೆಲವೊಬ್ಬರಿಗೆ ಅಕ್ಟೋಬರ್ 10 ಇದೆ. ಓಕೆನಾ? ಈಗ ಕರ್ನಾಟಕ ಭೂವಿ ಅಭಿವೃದ್ಧಿ, ಈಗ ಕೆಲವೊಂದು ನಿಗಮಿತ ನಿಯಮ ಏನಿದೆ ಅವರಿಗೆ ಅಕ್ಟೋಬರ್ 10 ಲಾಸ್ಟ್ ಡೇಟ್ ಆಗಿದೆ. ಸೊ ನೀವೇನೇ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅಕ್ಟೋಬರ್ 10 ನೀವು ಅಪ್ಲೈ ಮಾಡಬೇಕು. ಹೇಗೆ ಅಪ್ಲೈ ಮಾಡೋದು ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬ್ಯಾಂಗ್ಳೂರ್ 1 ಅಥವಾ ಕರ್ನಾಟಕ 1, ಅಟಲ್ಜಿ ಏನಿದೆ ಈ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಇದರಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಓಕೆನಾ? ಸೇವಾ ಸಿಂಧು ಪೋರ್ಟಲ್ ನಡಿ ಅರ್ಜಿಯನ್ನು ಸಲ್ಲಿಸಬಹುದು. ನಾನು ಆ ಸೇವಾ ಸಿಂಧು ಪೋರ್ಟಲ್ ಕೂಡ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮೊದಲು ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ಗೆ ನೀವು ನೀಡಿ ಅಲ್ಲಿ ಲಾಗಿನ್ ಆಗಬೇಕು. ಓಕೆನಾ? ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಆಧಾರ್ ಕಾರ್ಡ್ ನಂಬರ್ ಹಾಕಿ, OTP ಬಂದ ಮೇಲೆ ಅದನ್ನು ಆ್ಯಡ್ ಮಾಡಿ. ನೀವು ಹತ್ತಿರವಾದ ಬ್ಯಾಂಗ್ಳೂರ್ 1, ಕರ್ನಾಟಕ 1 ಅಥವಾ ನಿಮ್ಗೆ ಯಾರಾದರೂ ಕಂಪ್ಯೂಟರ್ ಅವರಿದ್ದರೆ ಅವ್ರು ನಿಮಗೆ ಮಾಡಿಸ್ಬೋದು. ನಂತರ ನೀವು ಗಂಗಾ ಕಲ್ಯಾಣ ಯೋಜನೆ ಅಡಿ 2023 ಅಂದರೆ ಅಲ್ಲಿ ಬರುತ್ತೆ 2023, 24 ಈ ಥರ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಅರ್ಜಿದಾರರು ಅವ್ರು ಏನು ಡೀಟೇಲ್ಸ್ ಕೇಳಿದಾರೋ ಅದನ್ನೆಲ್ಲ ಅಪ್ಡೇಟ್ ಮಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ, ನಂತರ ಓಕೆ ಎಲ್ಲ ಆದಮೇಲೆ ನೀವು ಸಬ್ಮಿಟ್ ಮಾಡಿ ಪ್ರಿಂಟ್ ತೆಗೆದುಕೋಬೇಕು, ಅಕ್ನಾಲಜ್ಮೆಂಟ್. ಓಕೆನಾ? ಇದು ಗಂಗಾ ಕಲ್ಯಾಣ ಯೋಜನೆ ಸ್ಕೀಮ್ ಅಪ್ಲೈ ಮಾಡೋದು ಲಿಂಕ್. ನಾನು ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆನಾ? ಸೊ ಹೀಗೆ ನೀವು ಗಂಗಾ ಕಲ್ಯಾಣ ಯೋಜನೆ ಸ್ಕೀಮ್ನ ಪಡ್ಕೋಬೋದು. ಅಕ್ಟೋಬರ್ 10 ಲಾಸ್ಟ್ ಡೇಟು. ಇದರಿಂದ ತುಂಬ ಸಹಾಯ ಆಗುತ್ತೆ ನಿಮಗೆ. ಎಷ್ಟು ಇಲ್ಲಿ ನಿಮಗೆ ಏನೋ ಸಬ್ಸಿಡಿ ಸಿಕ್ಕಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಸಣ್ಣ ರೈತರಿದ್ದಾರೆ ಅಥವಾ 5 ಎಕರೆ ಜಮೀನು ಒಳಗಡೆ ಇರೋರು, ಓಕೆನಾ, ಅವರು ಈ ಯೋಜನೆನ ಪಡ್ಕೋಬಹುದು. ಓಕೆನಾ? ಸೊ ವಿಚಾರಿಸಿ. ಒಂದು ಘಟಕದ ವೆಚ್ಚ ಸುಮಾರು 1.5 ಲಕ್ಷವಿದ್ದು ಇದರಲ್ಲಿ 1 ಲಕ್ಷ ತೆರೆದ ಬಾವಿ ತೋಡಲು ಅಥವಾ 50,000 ಪಂಪ್ ಸೆಟ್ ತಗೊಳ್ಳೋದಕ್ಕೆ ಈ ತರ ಸ್ಕೀಮಲ್ಲಿ ಕೊಡ್ತಾರೆ ಅವ್ರಿಗೆ. ಓಕೆನಾ? ಇದರಲ್ಲಿ ವೈಯಕ್ತಿಕ ಕೊಳವೆ ಬಾವಿ, ತೆರೆದ ಬಾವಿ, ಏತ ನೀರಾವರಿ ಯೋಜನೆ ಅಂತ ಬರುತ್ತೆ. ಅಲ್ಲಿ ನಿಮಗೆ ನೀವು ಯಾವುದೋ ಇದಕ್ಕೆ ಬರ್ತೀರಾ ಅನ್ನೋದ್ರ ಮೇಲೆ ಅವ್ರು ನಿಮಗೆ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾರೆ.
ಸೊ ಯಾರೆಲ್ಲ ಈ ಒಂದು ಯೋಜನೆ ಅವಕಾಶ ಪಡಬೇಕು ಅಂದ್ಕೊಂಡಿರೋರು ಅಕ್ಟೋಬರ್ 10 ನೀವು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಇದೇ ರೀತಿ ನಾನು ಇದು ರೈತರಿಗೆ ಅನುಕೂಲ ಆಗಲಿ ಅಂತ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಕೂಡ ಕೊಡಿ, ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ಥರ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.